ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗನ ಸ್ಕೂಲಿಂದ ಫಂಕ್ಷನ್ ಇಟ್ಕೊಂಡಿದ್ರು ಹಾಸನಾಂಬ ಕಲಾಕ್ಷೇತ್ರದಲ್ಲಿ. ಅಲ್ಲಿಗೆ ಬಂದಿದ್ದೀವಿ ನಾವು. 4:15 ಅಷ್ಟರಲ್ಲೇ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಕರೆಕ್ಟ್ ಟೈಮಿಗೆ ಬಂದು ಕೂತ್ಕೊಂಡಿದ್ದೀವಿ. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಅಂದರೆ ಸ್ವಲ್ಪ ಸೀಟ್ ಸಿಗೋದು ಡೌಟಲ್ಲಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಬಂದು ಕೂತ್ಕೊಂಡ್ವಿ. ಈ ಸಲ ನೋಡಿದರೆ ಜನ ಜಾಸ್ತಿ ಯಾರೂ ಬಂದಿರಲಿಲ್ಲ. ಆಮೇಲೆ ಫಿಲ್ ಆದರೂ ಇಲ್ಲ ಕಂಪ್ಲೀಟಾಗಿ. ನಮ್ಮ ಅಕ್ಕಪಕ್ಕ ಸೀಟ್ ಖಾಲಿ ಇದ್ರೂ ಅಲ್ಲಿ ಅದು ಇದು ಇಟ್ಟು ಎಲ್ಲ ಸೀಟನ್ನು ರಿಸರ್ವ್ ಮಾಡಿ ಇಟ್ಕೊಂಡಿರ್ತಾರೆ. ಇದಾದಮೇಲೆ ನೆಕ್ಸ್ಟ್ ನನ್ನ ಮಗಂದು ದೇವಿ ಶಾರದೆ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಸಾಂಗ್ ಆಡ್ತಾನೆ, ಅಂದರೆ ಅವನಿಂದ ನಿಂತಿರ್ತಾನೆ. ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಡಿಸು. ಪ್ರೇಯರ್ ಎಲ್ಲ ಮುಗಿದ ತಕ್ಷಣ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಇವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ನೋಡ್ತಾ ಇದ್ದರೆ ಇನ್ನೂ ನೋಡಬೇಕು ಅಂತ ಅನಿಸೋದು, ಅಷ್ಟು ಚೆನ್ನಾಗಿತ್ತು. ನನ್ನ ಮಗಳು ಅಷ್ಟೇ ಸ್ವಲ್ಪ ಹೊತ್ತು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಾ ಇದ್ಲು. ನಾನು ಎಲ್ಲಿ ಸೌಂಡಿಗೆ ಇರಲ್ವೇನೋ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆರಾಮಾಗಿ ಕೂತ್ಕೊಂಡಿದ್ಲು. ಸ್ವಲ್ಪ ನೋಡಿದ್ಲು, ಮತ್ತು ಅಣ್ಣ ಇಲ್ಲಿ ಅಂತ ಕೇಳೋಳು. ಅಣ್ಣ ಬೇಕು ಅನ್ನೋಳು. ನನ್ನ ಮಗನ ಸ್ಕೂಲಲ್ಲಿ 2 ಇಯರ್ಸ್ಗೊಂದ್ಸಲ ಸ್ಕೂಲ್ ಡೇ ಎಲ್ಲ ಮಾಡ್ತಾಯಿದ್ರು. ಹಂಗಾಗಿ ಈ ಸಲ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಈ ಸಲ ಮಧ್ಯದಲ್ಲೇ ಮಾಡಿದ್ದಾರೆ. ಅಂದರೆ ಕರಾಟೆ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡು. ನನ್ನ ಮಗ ಕರಾಟೆ ಅಂದರೆ ಸಖತ್ ಇಷ್ಟ ಅವನಿಗೆ, ಹಂಗಾಗಿ ಸೇರಿಸಿರೋದು. ಈ ಥರ ಆ್ಯಕ್ಟಿವಿಟೀಸಲ್ಲೆಲ್ಲ ಚೆನ್ನಾಗಿ ಮಾಡ್ತಾನೆ ಅವನು. ಡ್ಯಾನ್ಸ್, ಈ ಕರಾಟೆ ಇದೆಲ್ಲ ಅಂದರೆ ತುಂಬ ಇಷ್ಟ ಅವನಿಗೆ. ಸೇರ್ತೀನಿ ಅಂದ ತಕ್ಷಣ ಸರಿ ಸೇರ್ಕ ಅಂತ ಕಳಿಸಿದ್ದೆ. ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಅವನಿಗೆ. ಈ ಕರಾಟೆ ಆಗಲಿ, ಡ್ಯಾನ್ಸ್ ಆಗಲಿ, ಯಾವ್ದಾದ್ರು ಸ್ಪೋರ್ಟ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾನೆ. ಕಾನ್ಸಂಟ್ರೇಟ್ ಜಾಸ್ತಿ ಅದರಲ್ಲಿ, ಗಮನವೂ ಆ ಕಡೆ ಜಾಸ್ತಿನೇ ಅವನಿಗೆ. ನಾನು ಇಷ್ಟಪಟ್ಟೆ ಅವನಿಗೆ ಯಾವ್ದಾದ್ರು ಒಂದು ಆ್ಯಕ್ಟಿವಿಟೀಸ್ ಇರಬೇಕಲ್ವ ಅಂದ್ಬಿಟ್ಟು ಕಳಿಸ್ಕೊಟ್ಟೆ. ಚೆನ್ನಾಗಿ ಮಾಡ್ತಾನೆ. ಈ ಡ್ಯಾನ್ಸ್ ಪ್ರೋಗ್ರಾಮ್ ಮತ್ತು ಡ್ಯಾನ್ಸು ಮತ್ತು ಇದನ್ನೆಲ್ಲ ವಿತ್ ಮ್ಯೂಸಿಕ್ ಅಥವಾ ವಾಯ್ಸ್ ಲೈಕ್ ನೋಡೋಕ್ಕೆ ಅಥವಾ ಕೇಳೋಕ್ಕೆ ಚೆಂದ. ಇದು ಮ್ಯೂಸಿಕ್ ಇದೆಯಲ್ಲ, ಹಂಗಾಗಿ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಆಗುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಏನು ಡ್ಯಾನ್ಸಲ್ಲೂ ಅಷ್ಟೇ ಮ್ಯೂಸಿಕ್ ಇದ್ರೇ ಚೆಂದ ಅಲ್ವಾ, ನೋಡೋಕ್ಕಾಗಲಿ ಕೇಳೋಕ್ಕಾಗಲಿ. ನಾನು ಎಷ್ಟಾಗುತ್ತೋ ಅಷ್ಟು ವಾಯ್ಸ್ ಕೊಡ್ತಾಯಿದ್ದೀನಿ. ನನ್ನ ಮಗ ನೋಡಿ ಫುಲ್ ಸಿನ್ಸಿಯರಾಗಿ ನಿಂತ್ಕೊಂಡಿದ್ದಾನೆ. ಒಂದು ಸೈಡ್ ನಮ್ಮನ್ನೇ ನೋಡ್ತಾ ಇದ್ದಾನೆ. ಇದರಲ್ಲಿ 10th ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ ಇದ್ದಾನೆ. ಅವನು ಬ್ಲ್ಯಾಕ್ ಬೆಲ್ಟು. ತುಂಬ ವರ್ಷದಿಂದ ಕರಾಟೆ ಕಲ್ತಿದ್ದಾನೆ ಅಂತ ಹೇಳ್ತಾಯಿದ್ರು. ಸೊ ಇದು ಬೇಸಿಕ್ ಮಾಡಿದ್ದೀವರು. ಸೊ ಇವಾಗ ಲೆಸನ್ಸ್ ಯಾವ ಥರ ನನ್ನ ಮಗಂದು ಹೈಸ್ ಬ್ರೇಕ್ ಮಾಡೋದೆಲ್ಲ ಇತ್ತು. ಅವನಿಗೆ ಮುಂಚೆ ಎಲ್ಲ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿತ್ತು. ನೋವು ಕಣಮ್ಮ ಅಂತ ಇದ್ದ. ಏನಾಗಲ್ಲ ಮಾಡು ಅಂತ ಹೇಳಿದ್ದೆ. ಸರಿ ಆಯಿತು ಅಂತ ಹೇಳಿದ್ದ. ನಾವು ನನ್ನ ಮಗನ ಪ್ರೋಗ್ರಾಮ್ ಎಲ್ಲ ಮುಗಿಯೋವರೆಗೂ ಕೂತ್ಕೊಂಡಿದ್ವಿ. ಈಗ ನನ್ನ ಮಗ ಐಸ್ ಬ್ರೇಕ್ ಮಾಡ್ತಾ ಇದ್ದಾನೆ. ಮಧ್ಯ ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಪೇರೆಂಟ್ಸ್ಗೂ ಕೆಲವೊಂದು ಗೇಮ್ಸ್ ಇಟ್ಟಿದ್ರು. ಅಂದರೆ ಯಾರ್ಯಾರ ಹತ್ರ ಏನೇನಿದೆ ಅನ್ನೋದು ಫಸ್ಟ್ ಬಂದವರು ಚೆನ್ನಾಗಿ